ಸೆಲೆಕ್ಟ್ ಆದಾಗ ಆ ಒಂದು ಖುಷಿ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ? ಯಾಕಂದ್ರೆ ಬಡತನದ ಫ್ಯಾಮಿಲಿ, ಅಜ್ಜಿ ತಾಯಿ ಓದಿಸ್ತಾ ಇದ್ರು, MA ಓದ್ತಾ ಇದ್ದೆ ಅವಾಗಿನ್ನು ಅಂತ ಹೇಳಿದ್ರಿ. ಓದೋ ಟೈಮಲ್ಲೇನೆ ಕೆಲ್ಸಕ್ಕೆ ಸೇರ್ಕೊಳ್ಳೋದು ಅಂದ್ರೆ ಅದೊಂದು ದೊಡ್ಡ ಅಚೀವ್ಮೆಂಟೇನೆ. ತಂದೆ ಇರ್ಲಿಲ್ಲ, ಆಧಾರ ನೀವೇ ಕುಟುಂಬಕ್ಕೆ. ಅವಾಗ ಹೇಗ್ ಅನಿಸ್ತು ಈ ಸಕ್ಸಸ್? ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಯಾರೂ ಬಿಲೀವ್ ಮಾಡ್ತಿರಲಿಲ್ಲ ಮೇಡಮ್ ಇದನ್ನ. ಊರಲ್ಲೆಲ್ಲ ಗೊತ್ತಿದೆ, ಹಳ್ಳಿಯಲ್ಲಿ ಸ್ವೀಟ್ ಹಂಚೋ ಒಂದು ಪರಿಪಾಠ ಇರ್ತದೆ. ನಾನು ಅವಾಗ ಧಾರವಾಡದಿಂದ ಪೇಡ ತರಿಸ್ಕೊಂಡಿದ್ದೆ. ಅದನ್ನು ಸಹ ನಂಗೆ ಫ್ರೆಂಡ್ಸ್ ಹೆಲ್ಪ್ ಮಾಡಿದ್ರು. ನನ್ನ ಫ್ರೆಂಡ್ಸ್ ನರಸಿಂಹ ಅಂತಿದ್ದಾರೆ, ಇನ್ನೊಬ್ರು ನನ್ನ ಫ್ರೆಂಡ್. ಅಂದ್ರೆ ಸುಮಾರು ಒಂದು 4 ಕ್ವಿಂಟಲ್ ನಾವು ಪೇಡ ನಮ್ಮ ಊರಲ್ಲಿ ಮತ್ತು ರಿಲೇಟಿವ್ಸ್ಗೆ ಹಂಚಿದ್ವಿ ಅವಾಗ ಬೇಕಾದವ್ರಿಗೆ. ಸೊ ಆ ಒಂದು ಖುಷಿ ಇರ್ತಿತ್ತು. ಭಾಳ ಜನ ಬಿಲೀವ್ ಮಾಡ್ತಿರಲಿಲ್ಲ. PS ಅಂದ್ರೆ ದುಡ್ಡು ಕೊಟ್ಟು ಹೋಗ್ಬೇಕು, 20 ಲಕ್ಷ 25 ಲಕ್ಷ ಕೊಡ್ಬೇಕು. ಫ್ರಾಂಕ್ ಆಗಿ ನೀವು ಯಾವುದೇ ದುಡ್ಡು ಮತ್ತೊಂದು ಏನು ಇಲ್ಲದೆ ಡೈರೆಕ್ಟ್ ಆಗಿ ಸೆಲೆಕ್ಷನ್ ಎಂಟೈರ್ ನಮ್ಮ ಬ್ಯಾಚ್ ಮೇಡಮ್. ಅದರ ನಂತರ ಎಲ್ಲ ಬ್ಯಾಚು ನಮ್ಮ ಕರ್ನಾಟಕ ಇಂಡಿಯಾದಲ್ಲೇ ನಮ್ಮದು ಬೆಸ್ಟ್ ಸೆಲೆಕ್ಷನ್ ಅಂತ ಇದೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್. ಆ ಬ್ಯಾಚಲ್ಲಿ ನಾವು ಹೇಳಿದ್ನಲ್ಲ, ಅವಾರ್ಡ್ ಸಿಕ್ತು ನಮ್ಮ ಬ್ಯಾಚ್ಗೆ, ಇಂಡಿಯಾದಲ್ಲೇ ಬೆಸ್ಟ್ ಸೆಲೆಕ್ಷನ್ ಅಂತ. ವೆರಿ ನೈಸ್. ಸೊ ಓಕೆ, ಸ್ವೀಟ್ ಹಂಚಿದಾಗ ಏನ್ ಅಂದ್ರು? ಹೌದಾ, ನಿಜಕ್ಕೂ ಭಾಳ ಜನ ನಮ್ಮ ಮದರ್ ಹೇಳ್ತಿದ್ರು, ನನ್ನ ವೆಲ್ ವಿಷರ್ಸ್ ಹೇಳ್ತಿದ್ರು, ಇಲ್ಲ ದುಡ್ಡು ಕೊಡ್ಬೇಕಾಗ್ತದೆ, ಮುಂದೆ ಹೋಗಿ ಸೆಲೆಕ್ಷನ್ ಆಗ್ಬೇಕಾದ್ರೆ ದುಡ್ಡು ಕೊಡ್ಬೇಕಾಗ್ತದೆ ಅಂತೇಳಿ. ಕೆಲವೊಂದಿಷ್ಟು ಕಾಲ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆದವು ನಮಗೆ ಬೆಂಗಳೂರಿಂದೆಲ್ಲೂ. ಯಾರು ಅಂತ ಗೊತ್ತಿರ್ತಿರಲಿಲ್ಲ. ನಿಮ್ಮದು ಲಾಸ್ಟ್ ಒಂದು ಹಾಫ್ ಮಾರ್ಕ್ಸಲ್ಲಿ ಹೋಗುವಂಥ ಚಾನ್ಸಸ್ ಇದೆ, ದುಡ್ಡು ಕೊಡಬೇಕು ಅಂತ. ನಾನು ಯಾವ ಲೆವೆಲ್ಗೆ, ನಾನು ಬಿಫೋರ್ ಇಂಟರ್ವ್ಯೂ ಇದು, ನಾನು ಯಾವ ಲೆವೆಲ್ಗೆ ನನ್ನ ಮಾರ್ಕ್ಸ್ ಬಂದಿತ್ತಂದರೆ, ಇಂಟರ್ವ್ಯೂಲ್ಲಿ ನಾನು 0 ಮಾರ್ಕ್ಸ್ ತೊಗೊಂಡ್ರು ಸಹ ನಾನು ಸೆಲೆಕ್ಷನ್ ಆಗ್ತಿತ್ತು. ಸೊ ಆ ಲೆವೆಲಲ್ಲಿ ಇತ್ತು. ಸೊ ಜನರಲ್ ಮೆರಿಟಲ್ಲೇ ನಾನು ಐ ಗಾಟ್ ಸೆಲೆಕ್ಟೆಡ್. ಸೊ ಹಾಗಾಗಿ ಯಾವುದೂ ಅದಕ್ಕೆ ಹೋಗಲಿಲ್ಲ ಆ ಒಂದು ಗೋಜಿಗೆ. ಮತ್ತು ಫಸ್ಟ್ ಆಫ್ ಆಲ್ ಯಾವ ಕಾಂಟ್ಯಾಕ್ಟ್ಸ್ ಇರಲಿಲ್ಲ. 20-25 ಲಕ್ಷ ಅಲ್ಲ ಮೇಡಮ್, 5 ಲಕ್ಷ ಕೊಡುವಷ್ಟು ಕೆಪಾಸಿಟಿ ಇರಲಿಲ್ಲ ನಮಗೆ. ಸೊ ಆ ಪ್ರಶ್ನೆನೇ ಬರಲಿಲ್ಲ. ಈಗ ಕೆಲ್ಸಕ್ಕೆ ಸೇರಿದ ಮೇಲೆ ಆ ಒಂದು ಫೀಲ್ ಅಂದ್ರೆ, ಈಗ ನೀವು ಹೇಳಿದ್ರಿ ಸಾಕಷ್ಟು ಕನಸುಗಳು ಇಟ್ಕೊಂಡಿದ್ದೆ, ಬಟ್ ಅದಾದ ನಂತರದಲ್ಲಿ ಇಂಥ ಒಂದು ಕೆಲಸ ಸಿಗುತ್ತೆ ಅನ್ನುವಂಥದ್ದು ಇರಲಿಲ್ಲ. ಬಟ್ ಅದಕ್ಕಿಂತ ಶ್ರಮ ಪಟ್ರಿ, ಓದಿದ್ರಿ, ಆ ಒಂದು ಇಡೀ ಕುಟುಂಬ ಎಲ್ಲ ಸಂಬಂಧಿಕರು ಹೆಮ್ಮೆ ಪಡುವಂತಹ ಕೆಲ್ಸಕ್ಕೆ ಸೇರಿದ ನಂತರದಲ್ಲಿ ನಿಮ್ಮ ಜರ್ನಿ ಹೆಂಗಿತ್ತು? ಜರ್ನಿ ಅದೇ ಥರ ಕಂಟಿನ್ಯೂ ಮಾಡಿದ್ದೀನಿ ಮೇಡಮ್. ಬಟ್ ಕೆಲವೊಂದು ಸಲ ಏನಾಗ್ತದೆ, ಫ್ಯಾಮಿಲಿ ಫಂಕ್ಷನ್ಸ್ಗಳಿಗೆ, ರಿಲೇಟಿವ್ ಫಂಕ್ಷನ್ಸ್ಗಳಿಗೆ ಅಟೆಂಡ್ ಮಾಡೋಕ್ಕಾಗಲ್ಲ. ಬಟ್ ಲಕ್ಕಿಲಿ ಎಲ್ಲರೂ ಆ ಥರ ಮೆಚೂರ್ಡ್ ಇದ್ದಾರೆ, ಅದನ್ನು ಯಾರೂ ತಿಳ್ಕೊಳ್ಳೋದು. ನಾನು ಬಿಜಿ ಇರ್ತೀನಿ ಅಂತ ಗೊತ್ತಿರ್ತದೆ. ಇವಾಗ ನಮ್ಮ ಮದರು ಇಲ್ಲ ನಮ್ಮ ಮಿಸ್ಸಸ್ಸು ಎಲ್ಲ ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡ್ತಾರೆ. ನಾನು ಬಿಜಿ ಇದ್ದಾಗ ನಾನು ಕೆಲವೊಂದು ಸ್ಪೋರ್ಟ್ಸ್ ಸಲುವಾಗೆಲ್ಲ ಬೇರೆ ಯೂನಿಟ್ಗಳಿಗೆ ಹೋಗಿದ್ದೆ. ನಾನು ಐರನ್ ಮ್ಯಾನ್ ಎಲ್ಲ ಮಾಡಬೇಕಾದ್ರೆ, ಕಾಶ್ಮೀರ್ ಟು ಕನ್ಯಾಕುಮಾರಿ ಸೈಕ್ಲಿಂಗ್ ಮಾಡಬೇಕಾದ್ರೆ ನಾನು ಹೆಸ್ಕಾಮ್ಗೆ ಹೋಗಿದ್ದೆ 2 ಇಯರ್ಸ್. ಎಸ್ ಸರ್, ನೀವು ಆ ಕೆಲಸಕ್ಕೆ ಸೇರಿದ ನಂತರದಲ್ಲಿ ಅನೇಕ ಸವಾಲುಗಳನ್ನು ನೋಡಿದ್ರಿ. ಒಂದಷ್ಟು ಕೇಸಸ್ ಕೂಡ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಒಂದಷ್ಟು ಚಾಲೆಂಜಿಂಗ್ ಇರುತ್ತೆ. ಯಾಕಂತಂದ್ರೆ ಪ್ರಾರಂಭದಲ್ಲಿ ನಿಮಗೆ ಫಸ್ಟ್ ಬಂದಿದ್ದ ಕೇಸು ಅಥವಾ ತುಂಬಾ ಚಾಲೆಂಜಿಂಗ್ ಅನ್ಸಿದ್ದು ಯಾವುದು ಹ್ಯಾಂಡಲ್ ಮಾಡಿದ್ದು? ಆ್ಯಸ್ ಅ PSI ಒಂದು 2 ಕೇಸ್ ಭಾಳ ಮೆಮೊರೇಬಲ್ ಇದೆ ಮೇಡಮ್. ಒಂದು ಡಕಾಯಿಟಿ ಕೇಸು, ಅದು ಕೌಂಟರ್ಫೀಟ್ ಕರೆನ್ಸಿಯಿಂದ ಸ್ಟಾರ್ಟ್ ಆಯ್ತದು. ಆ ಕೇಸಲ್ಲಿ ನಾವು ಶಿವಮೊಗ್ಗ ಡಿಸ್ಟಿಕ್ ಒಂದು ವಿಲೇಜಿಗೆ ಹೋಗಿದ್ವಿ. ಐ ಡೋಂಟ್ ವಾಂಟ್ ಟು ಟೆಲ್ ದ ನೇಮ್ ಆಫ್ ದ ವಿಲೇಜ್. ಆವಾಗ ನಾನು ನಮ್ಮ ಜೊತೆ ಇನ್ನೊಬ್ಬರು PSI ಬಂದಿದ್ದರು. ಹುಬ್ಳಿ ಸಿಟಿಯಲ್ಲಿದ್ದೆ ನಾನು ಅವಾಗ. ಸೊ ಆ ಕೇಸಲ್ಲಿ ನಮ್ಮ ಲೈಫಿಗೆ ಥ್ರೆಟ್ ಇತ್ತು. ಆ ಥರ ಎಲ್ಲ ನಾವು ವಿತ್ ವೆಪನ್ ಹೋಗಿದ್ರು ಸಹ ನಾವು ವಿಲೇಜಲ್ಲಿ ಹೆಲ್ಪ್ಲೆಸ್ ಸಿಚುವೇಶನ್ ಇದ್ವಿ. ಮಿಡ್ ನೈಟ್ ಒಂದು ಊರಲ್ಲಿ ಏನು ಅಕ್ಯೂಸ್ ನಾವು ಅರೆಸ್ಟ್ ಮಾಡೋಕೆ ಹೋಗಿದ್ವಿ. ಅವ್ನ ತಮ್ಮನೇ ಬಂದು ನಮ್ಮ ಕತ್ತಿಗೆ ಒಂದು ಕುಡುಗಲ್ ಅಂತ ಹೇಳ್ತೀವಿ ನಮ್ಮಲ್ಲಿ ಕೆಲಸ ಮಾಡೋದು, ಅದನ್ನೆಲ್ಲ ಹಾಕಿದ್ರು. ಅಂದರೆ ಆ ಥರ ಒಂದು ರಿಸ್ಕಿ ಮೂಮೆಂಟಲ್ಲಿ ನಾವು ಇದ್ವಿ. ಬಟ್ ಅದನ್ನು ಸಹ ನಾನು ಇನ್ನೊಬ್ರು PSI ಸ್ಟಾಫ್ ಅದನ್ನು ಕ್ರ್ಯಾಕ್ ಮಾಡಿ ಅವ್ನಿಗೆ ಅರೆಸ್ಟ್ ಮಾಡಿ ಮುಂದೆ ಅವ್ನ ಕನ್ವಿಕ್ಷನ್ ಸಹ ಆಯಿತು ಕೌಂಟರ್ಫೀಟ್ ಕರೆನ್ಸಿ ಕೇಸಲ್ಲಿ. ಅದ್ರ ಜೊತೆಗೆ ಇನ್ನೊಂದು ಕೇಸ್ ಹೇಳ್ಬೇಕಂದ್ರೆ, ಒಂದು ಹುಬ್ಳಿಯಲ್ಲಿ ಪದ್ಮಾಂಬ ಟ್ರಾನ್ಸ್ಪೋರ್ಟ್ ಅಂತಿದೆ. ಆಫ್ಟರ್ VRL ಇಟ್ ಈಸ್ ಬಿಗ್ಗೆಸ್ಟ್ ಟ್ರಾನ್ಸ್ಪೋರ್ಟ್ ಕಂಪ್ನಿ. ಅವ್ರದ್ದು ಒಂದು ಡಕಾಯಿಟಿ ಕೇಸ್ ಆಗಿತ್ತು, ಟೆಕ್ನಿಕಲ್ ಡಕಾಯಿಟಿ, ಭಾಳ ಪ್ಲ್ಯಾನ್ಡ್ ಡಕಾಯಿಟಿ. ಸೊ ಅದರಲ್ಲಿನೂ ಭಾಳ ಒಂಥರ ಫಿಲ್ಮಿ ಸ್ಟೈಲಲ್ಲಿ ನಾವು ಅರೌಂಡ್ 12-13 ಮೆಂಬರ್ಸ್ಗೆ ಅರೆಸ್ಟ್ ಮಾಡಿದ್ವಿ. ಇಟ್ ಟುಕ್ ಅರೌಂಡ್ 1 ಮಂತ್. ಎಲ್ಲ ಹೋಪ್ ಕಳ್ಕೊಂಡು ಬಿಟ್ಟಿದ್ವಿ. ನಮ್ಮ ಆಫೀಸರ್ಸ್ ಎಲ್ಲ ಅದ್ರ ಮೊದಲು ಕ್ರೈಮ್ PSI ಇದ್ದದ್ದು ಇನ್ಸ್ಪೆಕ್ಟ್ರಿಗೆ ಹೋಗಿ ನೆಕ್ಸ್ಟ್ ಮತ್ತೆ ವಾಪಸ್ ನನಗೆ ಕೊಟ್ಟರೆ. ಎಲ್ಲೆಂಡೋ PSI ಇದೆ ನಾನು, ಚನ್ನನವ್ರು ಮಾಡ್ತಾನೆ ಅವನಿಗೆ ಕೊಡೋಣ ಅಂತ ಆ ಕೇಸ್ ನನಗೆ ಡೆಫ್ಯೂಟ್ ಮಾಡಿದರು. ಭಾಳ ಒಂದು ಫಿಲ್ಮಿ ಸ್ಟೈಲಲ್ಲಿ ಅದನ್ನೆಲ್ಲ ಚೆನ್ನಾಗಿ ಇದು ಮಾಡಿ ಅಟೆಂಡ್ ಮಾಡಿ ಇನ್ವೆಸ್ಟಿಗೇಟ್ ಮಾಡಿ. ಸೊ ಅದರಲ್ಲೆಲ್ಲನೂ ಅರೆಸ್ಟ್ ಮಾಡಿದ್ವಿ ಮೇಡಮ್ ಆ ಥರ. ಅದ್ರ ಜೊತೆಗೆ ಇನ್ನೊಂದು ಖುಷಿ ಅಂದರೆ ನಂಗೆ ಡಿಪಾರ್ಟ್ಮೆಂಟಲ್ಲಿ ನಾನು ಎಲ್ಲೆಲ್ಲಿ ಕೆಲಸ ಮಾಡಿಬಿಟ್ಟು ಆ ಸ್ಟೇಷನಿಂದ ಬಂದಿದ್ದೀನಿ. ಇವಾಗಲೂ ಆ ಸ್ಟೇಷನ್ಗಳಲ್ಲಿ ಏನಾದರೂ ಗಲಾಟೆ ಆದರೆ ನನಗೆ ಅಲ್ಲಿ ಕರೆಸ್ತಾರೆ. ಅದು ಏನು ಖುಷಿ ಕೊಡ್ತದೆ ಅಂದರೆ, ಒಂದು ನಮ್ಮ ಜವಾಬ್ದಾರಿ ಇನ್ನೂ ನಮ್ಮ ಮೇಲೆ ಜಾಸ್ತಿ ಇದೆ, ನಮ್ಮ ಮೇಲೆ ಒಂದು ನಂಬಿಕೆ ಇದೆ ಇಲಾಖೆ ಜೊತೆಗೆ ಅಲ್ಲಿ ಏನು ಜನ ಇದ್ದಾರೆ, ಆ ವಿಲೇಜ್ ಇರ್ಬೋದು ಅಥವಾ ಸಿಟಿ ಜನ, ಆ ಊರಿನ ಜನರು ನನ್ನ ಮೇಲೆ ಇಟ್ಟುವಂಥ ನಂಬಿಕೆಯನ್ನು ನಾನು ಉಳಿಸ್ಕೊಂಡಿದ್ದೀನಿ. ಸೊ ಅದೊಂದು ಭಾಳ ಖುಷಿ ಆಗ್ತದೆ. ಇವಾಗ ಆ್ಯಸ್ ಆಫ್ ನೌ ಆಲ್ಸೋ ಪ್ರತಿಯೊಂದು ನಾನು ಮುಂಚೆ ಮಾಡಿರೋ ಸ್ಟೇಷನಲ್ಲಿ ಗಲಾಟೆ ಆದರೆ ನನ್ನನ್ನು ಕರೆಸ್ತಾರೆ. ಅದು ಭಾಳ ಖುಷಿ ಕೊಡ್ತದೆ ನನಗೆ. ಸೊ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಅಂತ ಒಂದು ಒಳ್ಳೆ ಫೀಲಿಂಗ್ ಬರ್ತದೆ. ಸೊ ಅದ್ರ ಜೊತೆ ಇನ್ನೂ ಸಾಕಷ್ಟು ಕೇಸಸ್ ಇದೆ, ಸಾಕಷ್ಟು ಇಂಟ್ರೆಸ್ಟೆಡ್ ಕ್ರಿಮಿನಲ್ಸ್ಗೆಲ್ಲ ಅರೆಸ್ಟ್ ಮಾಡಿದ್ದೀವಿ. ಭಾಳ ದೇರ್ ಆರ್ ಮೆನಿ ಕೇಸಸ್. ಓಕೆ, ಯಾಕಂದರೆ ಎಲ್ರಿಗೂ ಅದೊಂದು ಆಸೆ ಇದ್ದೇ ಇರುತ್ತೆ, ಕುತೂಹಲ ಇದ್ದೇ ಇರುತ್ತೆ. ಸೊ ಇವ್ರ ಕೆಲಸ ಹೆಂಗಿರುತ್ತೆ, ಯಾವ ರೀತಿ ಮಾಡ್ತಾರೆ. ಯಾಕಂದ್ರೆ ಸರ್ವೇ ಸಾಮಾನ್ಯವಾಗಿ ಮಾತಾಡೋದು ಬೇರೆ, ಬಟ್ ಅಲ್ಲಿ ಇದ್ದುಕೊಂಡು ನೀವು ಹೇಳಿದ್ರಿ ಒಂದು ವಿಲೇಜರ್ಸ್ ಕಂಪ್ಲೀಟ್ ಒಂದು ಇಡೀ ಹಳ್ಳಿನ ಹೆದರಾಕೊಳ್ಳೋದು ಅಥವಾ ಆ ಒಂದು ಸಿಚುವೇಶನಲ್ಲಿ ಆಚೆ ಬಂದು ಅವನ್ನ
ಕರ್ಕೊಂಡು ಬರೋದು ಬರೋದು. ಕೂಡ ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಫೀಲ್ಡಿಗೆ ಹೋಗೋರಿಗೆ, ಅದರಲ್ಲೂ ಎಸ್ಪೆಷಲ್ ಡೆಫಿನೆಟ್ಲಿ ಆಗಿರುತ್ತೆ. ಡೆಫಿನೆಟ್ಲಿ ಇದ್ರ ಅರಿವು ಇತ್ತ ನಿಮಗೆ ಮುಂಚೆ ಈ ಹೋದ್ಮೇಲೆ ಇದರೆಲ್ಲ ಚಾಲೆಂಜಸ್ ಬರುತ್ತೆ ಅಂತ? ಇತ್ತು ಮೇಡಮ್, ಬಟ್ ಹಾ. ಫಿಲ್ಮಲ್ಲಿ ಏನು ನೋಡುತ್ತಿದ್ವಿ ಆ ಥರ ಇತ್ತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.